ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಪೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IP Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡದಿದ್ದರೆ ಶಾಸಕರ ಮನೆ ಮುಂದೆ ಪ್ರತಿಭಟನೆ. ಎ ಪಾಪರೆಡ್ಡಿ. RDPR ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ. ಒತ್ತಡದ ಕೆಲಸಗಳ ಮಧ್ಯೆ ಮಾನಸಿಕ ನೆಮ್ಮದಿಗೆ ಕ್ರೀಡೆಗಳು ಸಹಕಾರಿ. ಜಿಲ್ಲಾಧಿಕಾರಿ ಕೆ ನಿತೀಶ್. ರಸ್ತೆ ಅಪಘಾತಗಳ ಕುರಿತು ಜನರಲ್ಲಿ ಜಾಗೃತಿ ಹೆಚ್ಚಾಗಬೇಕು. ನ್ಯಾಯಾಧೀಶ ಸಿದ್ದರಾಮಪ್ಪ. ವಾರ್ಡ್ ನಂಬರ್ 19, 20, 21 ನಿವಾಸಿಗಳಿಗೆ ಮಹಾನಗರ ಪಾಲಿಕೆ ಆಸ್ತಿಗಳನ್ನು ಡಿಮ್ಯಾಂಡ್ ಪುಸ್ತಕದಲ್ಲಿ ನಮೂದಿಸಲಿ. ಬಾಬುರಾವ್. ಕೃಷಿ ವಿಶ್ವವಿದ್ಯಾಲಯ ನೈಸರ್ಗಿಕ ಸಾವಯವ ಕೃಷಿ ಕುರಿತು ತರಬೇತಿ ಕಾರ್ಯಕ್ರಮ. ಸಾವಯವ ನೈಸರ್ಗಿಕ ಕೃಷಿಯ ಜ್ಞಾನ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಡಾಕ್ಟರ್ ಎಂ ಹನುಮಂತಪ್ಪ. 555ನೇ ಶ್ರೀಕೃಷ್ಣದೇವರಾಯ ಜಯಂತಿ ಆಚರಣೆ. ಶ್ರೀಕೃಷ್ಣದೇವರಾಯ ವಂಶಸ್ಥರಾಗಿ ಇತರೆ ಸಮಾಜಕ್ಕೆ ಮಾದರಿಯಾಗಬೇಕು. ಪಾಪರೆಡ್ಡಿ. ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರಕ್ಕೆ ಸ್ಥಳಾವಕಾಶ ಕಲ್ಪಿಸಿಕೊಡುವಂತೆ ಒತ್ತಾಯ. ಮತ್ತು ಶ್ರೀಕೃಷ್ಣದೇವರಾಯ ಜಯಂತಿ ಮೆರವಣಿಗೆಗೆ ಮಾಜಿ ಶಾಸಕ ಎ ಪಾಪರೆಡ್ಡಿ ಚಾಲನೆ. ವಾರ್ತೆಗಳ ವಿವರ. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣವಾಗದೆ ಬಾಕಿ ಉಳಿದಿದ್ದು ಶೀಘ್ರದಲ್ಲಿ ಸಿಂಥೆಟಿಕ್ ಕಾಮಗಾರಿ ಪ್ರಾರಂಭಿಸದೆ ಹೋದರೆ ನಗರದ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಚೇರ್ಮನ್ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಎಚ್ಚರಿಸಿದರು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣವಾಗದೆ ಬಾಕಿ ಉಳಿದಿದ್ದು ಶೀಘ್ರದಲ್ಲಿ ಸಿಂಥೆಟಿಕ್ ಕಾಮಗಾರಿ ಪ್ರಾರಂಭಿಸದೆ ಹೋದರೆ ನಗರದ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಚೇರ್ಮನ್ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಎಚ್ಚರಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2020-21ನೇ ಸಾಲಿನಲ್ಲಿ KKRDBಯಿಂದ 2 ಕೋಟಿ ರೂಪಾಯಿ 94 ಲಕ್ಷ ಬಿಡುಗಡೆಯಾಗಿತ್ತು. ಅನುದಾನ ಸಾಲದೆ ಇರುವುದರಿಂದ ಅನುದಾನ ಮರಳಿ ಪಡೆಯಲಾಯಿತು. ಕಾಮಗಾರಿ ನಡೆಯದೇ ಇರುವುದರಿಂದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡೆಗಳನ್ನು ನಡೆಸಲು ಸಾಧ್ಯವಾಗದಂತಾಗಿದೆ. ಕ್ರೀಡಾಪಟುಗಳಿಗೆ ತರಬೇತಿ ಪಡೆಯಲು ಸಹ ಸಾಧ್ಯವಾಗುತ್ತಿಲ್ಲ. ಶಾಸಕರು ಸೇರಿದಂತೆ ಜಿಲ್ಲೆಯ ಸಚಿವರು, ಚುನಾಯಿತ ಜನಪ್ರತಿನಿಧಿಗಳಿಗೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇಲ್ಲದೆ ಹೋಗಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ಜಿಲ್ಲೆಗೆ ಖೇಲೋ ಇಂಡಿಯಾ ಅಥ್ಲೆಟಿಕ್ ಯೋಜನೆಯಡಿ 36 ಲಕ್ಷ ರೂಪಾಯಿ ಬಿಡುಗಡೆಯಾಗುತ್ತದೆ. ಆದರೆ ಕ್ರೀಡೆಗಳ ಸಿದ್ಧತೆ ಮಾಡಿಕೊಳ್ಳಲು ಮೈದಾನವೇ ಇಲ್ಲದಂತಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣವಾದರೆ ಕ್ರೀಡಾ ಮತ್ತು ಯುವಜನ ಇಲಾಖೆಗೆ ಆದಾಯವು ಬರಲು ಸಾಧ್ಯವಾಗುತ್ತದೆ. ಕ್ರೀಡೆಗಳಲ್ಲಿ ಯುವಕ ಯುವತಿಯರು ಭಾಗವಹಿಸುವಂತೆ ಹೇಳುವಾಗ ಅವಶ್ಯಕತೆ ಸೌಲಭ್ಯ ಒದಗಿಸುವುದು ಅಗತ್ಯವಾಗಿದೆ. ಈ ಹಿಂದೆ ಶಾಸಕನಾಗಿದ್ದಾಗ ದಕ್ಷಿಣ ಭಾರತ ವಲಯದ ಕ್ರೀಡಾಕೂಟ ನಡೆಸಲಾಗಿತ್ತು. ಅಲ್ಲದೆ ಜಿಲ್ಲಾ ಉತ್ಸವ ನಡೆಸಲಾಗಿತ್ತು. ಅಂದಿನಿಂದ ಇಂದಿನವರೆಗೆ ರಾಜ್ಯ, ರಾಷ್ಟ್ರ ಮಟ್ಟದ ಕ್ರೀಡೆಗಳು, ಉತ್ಸವಗಳು ನಡೆಯುತ್ತಿಲ್ಲ. ಕೂಡಲೇ ನಗರ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಸಚಿವರುಗಳು ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ಕ್ರೀಡಾಪಟುಗಳಿಂದ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸರ್ಕಾರ ಹಿಂದೆ 2021-22ರಲ್ಲಿ ಜಿಲ್ಲಾಧಿಕಾರಿಗಳಾದ ಯಾದವ್ ಅವರು 2 ಕೋಟಿ 94 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ. ಆದರೆ ಹಣ
ಅದು ಸರಿ ಆಗುತ್ತಿಲ್ಲ, ಇದು ಹೆಚ್ಚಿಗೆ ಆಗಬೇಕಾಗುತ್ತದೆ ಇರುವುದರಿಂದ ವಾಪಸ್ ಹೋಯಿತು. ಆದರೆ ಇಲ್ಲಿವರೆಗೆ ಎಷ್ಟು ಬೇಕೂ ಆಗಲಿಲ್ಲ, ಹಣನೂ ಬರಲಿಲ್ಲ. ಇಲ್ಲಿ ಈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇದೆ, ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ದಾರೆ. ಆದರೆ ರಾಯಚೂರು ನಗರದಲ್ಲಿ ಮಾತ್ರ ಇಲ್ಲಿವರೆಗೆ ಆಗಲಿಲ್ಲ. ಹಿಂದೂ 2001-2000 ಹಳೇ ಕ್ರೀಡಾಂಗಣ ಸರಿಯಾಗಿದ್ದಾಗ ಆವಾಗೂ ಅದು ಬಂದಿತ್ತು, ಆದರೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಆವಾಗೂ ಅನ್ಯಾಯ ಆಯಿತು. ಸಿಂಥೆಟಿಕ್ ಟ್ರ್ಯಾಕ್ ಆಯಿತು, ನಿರ್ಮಾಣವೂ ಮಾಡಿದರು, ಆದರೆ ಒಳ್ಳೆಯ ಕ್ವಾಲಿಟಿ ಆಗಲಿಲ್ಲ, ಅದು ಕೆಟ್ಟೋಯ್ತು. ಆ ಕಾರಣದಿಂದಲೇ ಸ್ಟೇಡಿಯಂನ ಕೆಳಗೆ ಹೊಸ ಸ್ಟೇಡಿಯಂ ಕಟ್ಟಿದ್ರು. ಆದರೆ ಇಲ್ಲಿವರೆಗೆ ಸಿಂಥೆಟಿಕ್ ಟ್ರ್ಯಾಕ್ ಆಗಲಿಲ್ಲ. ಯಾವುದು ಅವಶ್ಯಕತೆ ಇದೆ ಅದು ಇಲ್ಲಿವರೆಗೆ ಆಗಲಿಲ್ಲ. ಇಲ್ಲಿ ಆರಿಸಿದಂಥ ರಾಜಕೀಯ ನಾಯಕರಿಗಾಗಲಿ, ಇಲ್ಲಿಂದ ಬಂದಂಥ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕಾಳಜಿನೇ ಇಲ್ಲ. ರಾಯಚೂರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನೋಡ್ತಾ ಇದ್ದೀನಿ, ಯಾವುದೇ ಆಟ ಆಡಲಿಕ್ಕೆ ಸರಿಯಾದಂಥ ಆಟದ ಬಯಲಿಲ್ಲ. ಈ ದೊಡ್ಡದಾದಂಥ ಕ್ರೀಡಾಂಗಣ ಇದೆ, ಒಳ್ಳೆಯ ರೀತಿಯಲ್ಲಿ ಕಟ್ಟಿದ್ದಾರೆ. ಅದು ಸಿಂಥೆಟಿಕ್ ಟ್ರ್ಯಾಕ್ ಆದರೆ ಎಲ್ಲ ಶಾಲೆಯ ಮಕ್ಕಳು, ಕಾಲೇಜಿನ ಮಕ್ಕಳು ಅಲ್ಲಿ ಓದಲಿಕ್ಕೆ ಅವಕಾಶ ಆಗ್ತದೆ. ಈಗ ಅದು ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಓದಲಿಕ್ಕೆ ಆಗುವುದಿಲ್ಲ. ಹಿಂದೆ ನಾವು ಮನೆಯಲ್ಲೇ ಓದ್ತಾ ಇದ್ದೀವಿ, ಆದರೆ ಇತ್ತೀಚೆಗೆ ಸಿಂಥೆಟಿಕ್ ಟ್ರ್ಯಾಕ್ ಬಂದಿರೋದ್ರಿಂದ ಮಕ್ಕಳು ಅದೇ ಬೇಕಂತಾರೆ. ಅದರಲ್ಲೇ ಓದಲಿಕ್ಕೆ ಅವ್ರಿಗೆ ಸರಿಯಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಅದು ಬೇಕೇ ಬೇಕು. ಆ ಕಾರಣದಿಂದ ನಾವು ರಾಜಕೀಯ ಮುಖಂಡರಿಗೆ, ಇಲ್ಲಿ ಆರಿಸಿದಂಥ ಶಾಸಕರಿಗೆ, MP ಅವರಿಗೆ, ಇಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ, ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು. ಆದರೆ ಮಾತ್ರ ಒಳ್ಳೆಯ ಗ್ರೌಂಡ್ ಆಗ್ತದೆ, ಒಳ್ಳೆಯ ಮಕ್ಕಳು ಆಟ ಆಡಲಿಕ್ಕೆ ಅವಕಾಶ ಇತ್ತ. ಇಲ್ಲಿ ಸ್ಟೇಟ್ ರೂರಲ್ ಅಥ್ಲೆಟಿಕ್ಸ್ ಮೀಟ್ ಮಾಡಿದೆ. ಅದು ಅಥ್ಲೆಟಿಕ್ಸ್ ಆ್ಯಂಡ್ ಗೇಮ್ಸ್ 3 ದಿವಸ ಅತಿ ವೈಭವದಿಂದ ಆಯಿತು. ಜಾತ್ರೆ ಆದಂಗೆ ಆಯಿತು. ಆಮೇಲೆ ನಾನು MLA ಆದಾಗ 2005ರಲ್ಲಿ ಸೌತ್ ಇಂಡಿಯಾದ ಅಥ್ಲೆಟಿಕ್ಸ್ ಮೀಟ್ ಮಾಡಿದೆ. ಎಲ್ಲ ರಾಜ್ಯಗಳಿಂದ ಬಂದಂಥ ಅಥ್ಲೆಟಿಕ್ಸ್ ಇಲ್ಲಿ ಕಾರ್ಯಕ್ರಮ ಆಯಿತು. ಆದರೆ ಇದು ಆರಿಸಿ ಬಂದಂಥ ಜನರಿಗೆ ಅದರ ಬಗ್ಗೆ ಗೌರವ ಇಲ್ಲ. ಆಟ ಆಡಬೇಕು, ಮಕ್ಕಳ ಆರೋಗ್ಯ ಸರಿಯಾಗಾಗ್ತದೆ, ಮಕ್ಕಳ ಪ್ರತಿಭೆ ಹೊರಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ವ್ಯವಸ್ಥೆಯನ್ನು ನೋಡಲಿಕ್ಕೆ ಇಲ್ಲಿ ಯಾರಿಗೂ ಇಚ್ಛೆ ಇಲ್ಲ. ಅದರ ಜೊತೆಗೆ ನೀವು ಮನೆತನ ಹೇಳಿದ್ರಿ, ಇದು ಜಿಲ್ಲಾ ಉತ್ಸವ. ನಾನು 2005ರಲ್ಲಿ MLA ಆದಾಗ ಜಿಲ್ಲಾ ಉತ್ಸವ ಮಾಡಿಸಿದೆ. ಅದು ಯಾವುದೂ ಜನರಿಗೆ ಇಲ್ಲ. ಬರೀ ಓಟ್ ಬೇಕು, ರಾಜಕೀಯ ಅಧಿಕಾರ ಬೇಕು ಅಷ್ಟೇ. ಜನರ ಸಲುವಾಗಿ ಮಾಡುವಂಥ ವಿಚಾರ ಯಾವ ರಾಜಕೀಯ ನಾಯಕರಿಗೂ ಇಲ್ಲ. ಇವೆಲ್ಲ ತಿರಬೇಕು. ಇಲ್ಲಿ ಓದಿದಂಥ ಮಕ್ಕಳಿಗೆ ಇಷ್ಟೊಂದು ಶಾಲೆಗೆ ಓದುವಂಥ ಮಕ್ಕಳೇ ಕಾಲೇಜಲ್ಲಿ ಎಲ್ಲ ಕಾಲೇಜಸ್ ಇವೆ. ಅವ ಅಷ್ಟು ಕಾಲೇಜಸ್ ಇದ್ದಿಲ್ಲ. ಒಂದೇ 7 ಕಾಲೇಜ್ ಒಂದೇ ಇತ್ತು, ಇದು 4-5 ಕಾಲೇಜಸ್ ಇದೆ. ಇದು ಸಿಂಥೆಟಿಕ್ ಟ್ರ್ಯಾಕ್ ಎಲ್ಲ ಮಕ್ಕಳ ಅನುಕೂಲವಾಗುವಂಥ ಒಂದು ಟ್ರ್ಯಾಕ್ ಒತ್ತಾಯ ಮಾಡ್ತೀವಿ. ಕಾರಣ ಇದು ನಿಮ್ಮ ಮುಖಾಂತರ ಎಲ್ಲ ರಾಜಕೀಯ ನಾಯಕನ ಒತ್ತಾಯ ಮಾಡುವಂಥ ವ್ಯವಸ್ಥೆ. ಈಗ ಸೆಂಟ್ರಲ್ ಗೌರ್ಮೆಂಟ್ನಿಂದ ಖೇಲ್ ಇಂಡಿಯಾ ಅಥ್ಲೆಟಿಕ್ಸ್ 10 ವರ್ಷ 36 ಲಕ್ಷ ರೂಪಾಯಿ ಇದೆ. ಅದರಲ್ಲಿ 30 ಮಕ್ಕಳು ಅಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಅಂದರೆ ಸ್ಪೋರ್ಟ್ಸ್ನಲ್ಲಿ ಇದ್ದಂಥ ಮಕ್ಕಳೇ ಅಲ್ಲಿ ಹೋಗಬೇಕು. ಅಂದರೆ 30 ಮಕ್ಕಳಿಗೆ ಇಲ್ಲಿ ಏನಿದೆ, ಏನೂ ಇಲ್ಲ. ಅವ್ರು ಊಟ ಮಾಡಬೇಕು, ಮಲಗೋಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಆ ಕಾರಣ 30 ಮಕ್ಕಳು ಇವತ್ತಾದರೂ ಸಿಂಥೆಟಿಕ್ ಟ್ರ್ಯಾಕ್ ಆದರೆ ಇನ್ನೂ ಹೆಚ್ಚಿನ ಮಕ್ಕಳು ಓದಲಿಕ್ಕೆ ಅವಕಾಶ ಆಗ್ತದೆ. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ಪೋಗಲ್, ಕಾರ್ಯದರ್ಶಿ ಕೆ ತಿಮ್ಮಾರೆಡ್ಡಿ, ರಾಜ್ಕುಮಾರ್, ಬೆಲ್ಲಂ ಕಿರಣ್, ಮೃತ್ಯುಂಜಯ ಮಾಚನೂರು, ಎಂ ಶ್ರೀನಿವಾಸ್, SK ನಾಗಿರೆಡ್ಡಿ, ನರಸಪ್ಪ, ರವಿ ಸೇರಿದಂತೆ ಅನೇಕರಿದ್ದರು. ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾನಸಿಕ ನೆಮ್ಮದಿ ನೀಡುವಲ್ಲಿ ಕ್ರೀಡೆಗಳು ತುಂಬಾ ಸಹಕಾರಿಯಾಗಲಿದ್ದು, ಕ್ರೀಡಾ ಚಟುವಟಿಕೆ ಮುಗಿದ ಮೇಲೆ ಇನ್ನೂ ಹೆಚ್ಚಿನ ಉತ್ಸಾಹ ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ
ಮಾನಸಿಕ ನೆಮ್ಮದಿ ನೀಡುವಲ್ಲಿ ಕ್ರೀಡೆಗಳು ತುಂಬಾ ಸಹಕಾರಿಯಾಗಲಿದ್ದು, ಕ್ರೀಡಾ ಚಟುವಟಿಕೆ ಮುಗಿದ ಮೇಲೆ ಇನ್ನೂ ಹೆಚ್ಚಿನ ಉತ್ಸಾಹ, ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ಜಿಲ್ಲಾಧಿಕಾರಿ ಕೆ. ನಿತೀಶ್ ಹೇಳಿದರು. ಅವರು ಇಂದು ನಗರದ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪಿಡಿಒಗಳಿಗಾಗಿ ಹಮ್ಮಿಕೊಂಡಿರುವ ಕ್ರೀಡಾಕೂಟ ಸಂತಸವನ್ನು ತಂದಿದ್ದು, ಗ್ರಾಮಗಳಿಗೆ ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳಾಗಿರುತ್ತಾರೆ. ದಿನನಿತ್ಯ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಗ್ರಾಮಗಳಲ್ಲಿ ಇರುವ ಹಲವು ಸಮಸ್ಯೆಗಳ ಪರಿಹರಿಸುವಲ್ಲಿ ಪಿಡಿಒಗಳ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ಕ್ರೀಡೆಗಳಿಂದ ಅವರ ಮಾನಸಿಕ ಒತ್ತಡವನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ಮನರಂಜನೆಯ ಚಟುವಟಿಕೆಗಳನ್ನು ಮಾಡುವುದು ಅತ್ಯವಶ್ಯಕವಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ ನರೇಗಾ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಇಲಾಖೆ ಅಧಿಕಾರಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ತೊಲಗಿಸಲು ಅಭಿವೃದ್ಧಿ ಅಧಿಕಾರಿಗಳು ಮುಂದಾಗಬೇಕು ಎಂದರು. ಬೇಸಿಗೆ ಆರಂಭವಾಗುತ್ತಿದ್ದು, ಈ ಬೇಸಿಗೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ಪ್ರತಿಯೊಬ್ಬರು ಕಾರ್ಯನಿರ್ವಹಿಸುವುದು ಅತ್ಯಗತ್ಯ. ತಮ್ಮ ತಮ್ಮ ಕಾರ್ಯಸ್ಥಾನದಲ್ಲಿ ಇದ್ದು ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ನಾನು ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನಾನು 2019ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಿಇಒ ಆಗಿ ನಾನು ಕೆಲಸ ಮಾಡಿದ್ದೆ. ಸೊ ಆವಾಗ ತುಂಬಾ ಅಂದ್ರೆ ಬಳ್ಳಾರಿ ತಾಲೂಕಿಂದ ಹರಪನಹಳ್ಳಿ ತಾಲೂಕು ತನಕ ಇತ್ತು ಬಳ್ಳಾರಿ ಜಿಲ್ಲೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮ PDOs ಎಲ್ಲ ನಮಗೆ ಸಹಕಾರ ಕೊಟ್ಟು ಆವಾಗ ಎಲ್ಲದರಲ್ಲೂ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಸೊ ಇವತ್ತೇನು ಕೊಂಡಿದ್ದೀರಾ, ಇದು ತುಂಬಾ ನನಗೆ ಒಂದು ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಅತ್ಯಂತ ಒಂದು ಒತ್ತಡದ ವಾತಾವರಣದಲ್ಲಿ ಕೆಲಸ ಮಾಡೋರು ಅಂದ್ರೆ PDOಗಳು ಅಂತ ಹೇಳೋದ್ರಲ್ಲಿ ಯಾವುದೇ ಅದು ಸಂಶಯ ಇಲ್ಲ. ಯಾಕಂದ್ರೆ ಒಂದು ಗ್ರಾಮದಲ್ಲಿ ಈಗ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಹೆಂಗ, ಒಂದು ಗ್ರಾಮಕ್ಕೆ PDO ಅದೇ ಜವಾಬ್ದಾರಿನ ವಹಿಸ್ತಾ ಇರ್ತಾರೆ. ಯಾಕಂದ್ರೆ ಆ ಗ್ರಾಮದಲ್ಲಿ ಏನೇ ಆಗಿರ್ಲಿ, ಕುಡಿಯೋ ನೀರ್ದು ಆಗಿರ್ಲಿ, ಆಮೇಲೆ ರಸ್ತೆ ಆಗಿರ್ಲಿ, ಅಂಗನವಾಡಿ ಇರ್ಲಿ, ಎಲ್ಲದೂ ಪಂಚಾಯಿತಿ ಕೆಳಗೆ ಬರುತ್ತೆ. ಮತ್ತೆ ಆ ಪಂಚಾಯಿತಿಯ ಅಧಿಕಾರಿಯಾಗಿ ಫೈನಲಿ ಆ ಜವಾಬ್ದಾರಿ ತಮ್ಮ ಮೇಲೆ ಬೀಳುತ್ತೆ. ಮತ್ತೆ ಒಂದು ಜಿಲ್ಲೆ ಯಾವಾಗ ಒಂದ್ ಸ್ವಲ್ಪ ಹಿಂದುಳಿಯುತ್ತೆ, ಆವಾಗ ಪಂಚಾಯಿತಿ ಅಧಿಕಾರಿಗಳು PDOಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಇದೇ ರೀತಿ ನೀವು ನೋಡಿದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಅಲ್ಲಿರೋ PDOs ಮೇಲೆ ಅಷ್ಟೊಂದು ಒತ್ತಡ ಇರಲ್ಲ. ಯಾಕಂದ್ರೆ ಅವೆಲ್ಲ ಆಗ್ಲೇ ಮುಂದುವರೆದ ಜಿಲ್ಲೆಗಳು ಇರ್ತವೆ. ಸೊ ನಮ್ದು ಬಳ್ಳಾರಿ ಇರ್ಬೋದು, ರಾಯಚೂರು ಆಗಿರ್ಬೋದು, ಇನ್ನು ನಾವು ಅಭಿವೃದ್ಧಿ ಹೊಂದಕ್ಕೆ ಸಾಕಷ್ಟು ಅವಕಾಶ ಇರೋದ್ರಿಂದ ನ್ಯಾಚುರಲಿ ನಮ್ಮ PDOs ಮೇಲೆ ತುಂಬಾ ಒತ್ತಡ ಇರುತ್ತೆ. ಅಂತ ಒಂದು ಒತ್ತಡ ಸಂದರ್ಭದಲ್ಲಿ ಅದನ್ನೆಲ್ಲ ನಿವಾರಿಸಕ್ಕೆ ಪೀರಿಯಾಡಿಕಲಿ, ಈಗ ವರ್ಷಕ್ಕೊಂದ್ಸಲ ನಾವು ಕ್ರೀಡಾಕೂಟ ಮಾಡೋದು ಒಳ್ಳೆಯ ಸಂಗತಿ. ಬಟ್ ಪೀರಿಯಾಡಿಕಲಿ ಒಂದು ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಬೇರೆ ಬೇರೆ ರೀತಿ ನಮ್ಮ PDOsಗೆ ಆಕ್ಟಿವಿಟೀಸ್ ನಾವು ಮಾಡಿಸ್ಬೇಕಾಗುತ್ತೆ. ಅದೇ ರೀತಿ ಅವ್ರನ್ನ ಟ್ರೈನಿಂಗ್ ಹೆಚ್ಚೆಚ್ಚು ನಾವು ಟ್ರೈನಿಂಗ್ ಕಲಿಸ್ಕೊಡ್ಬೇಕಾಗುತ್ತೆ. ಮತ್ತೆ ಏನು ಅವ್ರಿಗೆ ಒಂದು ಒತ್ತಡದಲ್ಲಿ ಇರ್ತಾರೆ, ಅವ್ರಿಗೆ ನಾವು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಮಾಡಿದ್ರೆ, ಅವ್ರನ್ನ ಇನ್ನೂ ಎನ್ಕರೇಜ್ಮೆಂಟ್ ಮಾಡಿದ್ರೆ, ಇನ್ನೂ ಮೋಟಿವೇಶನ್ ಮಾಡಿದ್ರೆ ಇಲ್ಲಿ ಇರೋರು ಎಲ್ಲರೂ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಮಾತನಾಡಿ, ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಮಾನಸಿಕ ನೆಮ್ಮದಿ ಮತ್ತು ಚೈತನ್ಯವನ್ನು ತುಂಬುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಯಚೂರು ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದ್ದು ಇಲ್ಲಿ ಕೆಲಸ ಅತ್ಯಂತ ಹೆಚ್ಚಾಗಿರುತ್ತದೆ. ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಒತ್ತಡದಿಂದ ದೂರವಿರಬೇಕು ಎಂದು ಹೇಳಿದರು. ಸರ್ಕಾರಿ ನೌಕರರು ಅಂತ ಅಂದಮೇಲೆ ಬಹಳಷ್ಟು ಒತ್ತಡದಿಂದ ಕೆಲಸ ಮಾಡುವಂತಹ ಇಲಾಖೆಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ಜಿಲ್ಲೆನಲ್ಲಿ ಹಲವಾರು ಒತ್ತಡಗಳಿಂದ ಕೆಲಸ ನಿರ್ವಹಿಸುತ್ತಿರುವಂತಹ ನಮ್ಮ ಸಿಬ್ಬಂದಿಗಳಿಗೆ ಅನುಕೂಲ ಆಗಲಿ, ಅವರಿಗೆ ಮಾನಸಿಕ ಮತ್ತು ಶಾರೀರಿಕವಾಗಿರುವಂತಹ ಸದೃಢತೆಯನ್ನ ಬರಲಿ ಅಂತ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳಾದಂತಹ ಕರವಸೂಲಿ ಆಗಿರ್ಬೋದು, ನರೇಗಾ ಆಗಿರ್ಬೋದು ಅಂತ ಯೋಜನೆಗಳಲ್ಲಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿನೇ ಅತ್ಯುತ್ತಮವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ತಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿ ಪತ್ರಗಳನ್ನ ಮತ್ತು ಅಭಿನಂದನೆಗಳನ್ನ ಈಗಾಗಲೇ ನಾವು ಜಿಲ್ಲಾ ಪಂಚಾಯತ್ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಒತ್ತಡದಿಂದ ಇರುವುದರಿಂದ ಅವರ ಒಂದು ದೈನಂದಿನ ಜೀವನದಲ್ಲಿಯೂ ಕೂಡ ಕೆಲವೊಂದು ರೀತಿಯಾದಂತಹ
ಮಾನಸಿಕವಾಗಿ ನೆಮ್ಮದಿ ಆಗಿರ್ಬೋದು ಅಥವಾ ಚೈತನ್ಯ ಆಗಿರ್ಬೋದು ತುಂಬುವಂತ ನಿಟ್ಟಿನಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ತಮ್ಮ ಜೊತೆಗಿದೆ, ನಾವೆಲ್ಲ ತಮ್ಮ ಜೊತೆಗಿದ್ದೇವೆ, ನಾವೆಲ್ಲ ಒಂದು ಕುಟುಂಬ ಅಂತ ಅನ್ನುವಂತ ಒಂದು ಭಾವನೆಯನ್ನ ತಮ್ಮಲ್ಲಿ ತರುವಂತ ನಿಟ್ಟಿನಲ್ಲಿ ನಾವು 2024-25ನೇ ಸಾಲಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ನಾವು ಒಂದು ಕ್ರೀಡಾಕೂಟವನ್ನ ಹಮ್ಮಿಕೊಳ್ಬೇಕು ಅಂತ ಅನ್ನುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ, ಸರ್ ತಾವು ಭಾಗವಹಿಸಬೇಕು ಅಂತಂದಾಗ ಇಮಿಡಿಯೇಟ್ ಆಗಿ ಇಲ್ಲ ನಾನು ಬರ್ತೀನಿ, ನಾನು ನಮ್ಮ ಸಿಬ್ಬಂದಿಗಳಿಗೆ ಮೋಟಿವೇಟ್ ಮಾಡ್ತೀನಿ ಅಂತಂದು ಮಾನ್ಯ ಜಿಲ್ಲಾಧಿಕಾರಿಗಳು ಒಪ್ಕೊಂಡ್ರು. ಹಾಗಾಗಿ ಮತ್ತೊಮ್ಮೆ RDP ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾಮಂತಗೇರ ಮಾತನಾಡಿ, ಕ್ರೀಡೆಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತವೆ. ಮುಂದಿನ ದಿನಗಳಲ್ಲಿ ಕ್ರೀಡೆಗಳು ಮಾತ್ರವಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದರು. ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಕ್ಕೆ ಒಂದು ವೇದಿಕೆಯನ್ನ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ RDP ಇಲಾಖೆಗೆ ನಾನು ವೈಯಕ್ತಿಕವಾಗಿ ಹಾಗೂ ಸರ್ಕಾರಿ ನೌಕರ ಸಂಘದ ಪರವಾಗಿ ತುಂಬುವುದಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ರೀತಿಯ ಒಂದು ಕ್ರೀಡಾಕೂಟಗಳು ಇದು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಹಾಗೇನೆ ಏನಂದ್ರೆ ಕೆಲವೊಂದು ಸಾಂಸ್ಕೃತಿಕ ಕ್ರೀಡಾಕೂಟಗಳನ್ನು ಕೂಡ ಆಯೋಜನೆ ಮಾಡುವ ಮೂಲಕ ಎಲ್ಲರಲ್ಲೂ ಕೂಡ ಏನಂದ್ರೆ ಹೊಸ ಒಂದು ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡ್ಲಿ ಅಂತ ಹೇಳಿ ಆಶಿಸ್ತಾ, ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ತಾವುಗಳೆಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಯಶಸ್ಸುಗೊಳಿಸಿ ಅಂತ ಆಶಿಸ್ತಾ 2 ಅನಿಸಿಕೆಗಳನ್ನು ಎಲ್ಲ ಕ್ರೀಡಾಪಟುಗಳು ತಮ್ಮ ಬಲಗೈ ರಾಯಚೂರು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಗಳಾದ ನಾವುಗಳು ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಕ್ರೀಡೆಗಳ ನಿಯಮಗಳಿಗೆ ಬದ್ಧರಾಗಿ ಕ್ರೀಡೆಗಳ ಉನ್ನತಿ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಹಿಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯ್ ಶಂಕರ್, ರಾಯಚೂರು ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪವಾರ್, ಕೃಷಿ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ರಾಜಣ್ಣ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಸೇರಿದಂತೆ ಇತರರಿದ್ದರು. ಅಪಘಾತಗಳ ಬಗ್ಗೆ ಎಷ್ಟೇ ಅರಿವು ಮೂಡಿಸುತ್ತಾ ಬರುತ್ತಿದ್ದರೂ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಜಾಗೃತರಾಗುವುದು ಅತಿ ಮುಖ್ಯ ಎಂದು ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು. ಅಪಘಾತಗಳ ಬಗ್ಗೆ ಎಷ್ಟೇ ಅರಿವು ಮೂಡಿಸುತ್ತಾ ಬರುತ್ತಿದ್ದರೂ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಜಾಗೃತರಾಗುವುದು ಅತಿ ಮುಖ್ಯ ಎಂದು ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು. ಅವರು ಇಂದು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಅಪಘಾತ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕುಡಿದು ವಾಹನ ಚಾಲನೆ ಮಾಡುವುದರಿಂದ ದೇಶದಲ್ಲಿ 70% ರಸ್ತೆ ಅಪಘಾತಗಳು ಸಂಭವಿಸುತ್ತವೆ ಎಂಬುದು ತಿಳಿದು ಬರುತ್ತದೆ. ನಂತರ ಅತಿ ವೇಗದಿಂದ ವಾಹನ ಚಾಲನೆ ಮಾಡುವುದರಿಂದ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತವೆ. ರಸ್ತೆ ಬದಿಗಳಲ್ಲಿ ಅಧಿಕಾರಿಗಳು ವೇಗದ ಮಿತಿ ಮೀರಿ ಸೂಚನಾ ಫಲಕಗಳನ್ನು ಹಾಕಿದಾಗಲೂ ಸಾರ್ವಜನಿಕರು ಆ ನಿಯಮವನ್ನು ಉಲ್ಲಂಘಿಸಿ ವಾಹನಗಳನ್ನು ಅತ್ಯಂತ ವೇಗವಾಗಿ ಚಾಲನೆ ಮಾಡುತ್ತಾರೆ. ಇದು ಕಾನೂನು ಬಾಹಿರವಾಗಿದೆ ಎಂದರು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡಬಾರದು. ಇವೆಲ್ಲವನ್ನು ತಡೆ ಹಿಡಿಯಲು ಮತ್ತು ಅಪಘಾತಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿಯೊಬ್ಬರು ಮುಂದಾಗಬೇಕು. ಜಿಲ್ಲೆಯ ಪ್ರತಿಯೊಬ್ಬರ ಮನೆಗೂ ಈ ಜನಜಾಗೃತ ಮುಟ್ಟುವಂತಾಗಬೇಕು. ಮುಂದಿನ ವರ್ಷ ಜಿಲ್ಲೆಯ ಅಪಘಾತಗಳ ಸಂಖ್ಯೆ ಅಂಶಗಳು ಕಡಿಮೆ ಬರುವಂತಾಗಬೇಕು ಎಂದು ತಿಳಿಸಿದರು. ಆಚರಣೆ ಮಾಡ್ತಾ ಬರ್ತಾ ಇರ್ತೀವಿ ನಾವು. ಆದರೂ ಕೂಡ ಇಷ್ಟೆಲ್ಲ ನಾವು ಜಾಗ್ರತೆಯನ್ನು ಮಾಡಿದರೂ ಸಹ ಇಲ್ಲಿ ನಾವು ಅಂಕಿ ಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಈ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ನಾವು ಇನ್ನೂ ಎಲ್ಲೋ ಒಂದ್ ಕಡೆ
ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇದೇನೋ ಒಂದು ಕಡೆ ಹಿಂದೆ ಬಿದ್ದೀವಪ್ಪ ಅಂತ ಒಂದು ಅನಿಸ್ತಾ ಇದೆ. ನಾವು ಅಂಕಿ ಅಂಶಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ಸ್ಥಾನವನ್ನು ಅಂತಂದ್ರೆ ಈ ಕುಡಿದು ಏನ್ ಮಾಡ್ತಾ ಇದ್ದಾರೆ ಆಕ್ಸಿಡೆಂಟ್ ಮೆಜಾರಿಟಿ ಅದರಿಂದ ಈ ಇಡೀ ಆಲ್ ಇಂಡಿಯಾದ ಒಂದು ನಾವು ಅಂಕಿ ಅಂಶವನ್ನು ತೆಗೆದು ನೋಡಿದಾಗ ಸುಮಾರು 70% ಆಗಿರುವಂತಹ ಅಪಘಾತ, ರಸ್ತೆ ಅಪಘಾತಗಳಲ್ಲಿ ಈ ನಾವು ಕುಡಿದು ಏನ್ ನಡೆಸ್ತಾ ಇದ್ದಾರೋ ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದಾವೆ. ನಂತರದ ಸ್ಥಾನದಲ್ಲಿ ಓವರ್ ಸ್ಪೀಡಿಂಗ್, ಅಂದ್ರೆ ಈ ಎಲ್ಲ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅನ್ನು ಓಡಿಸ್ಬೇಕಂತ ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸಿದ್ರು, ಬೋರ್ಡ್ ಗಳನ್ನು ಹಾಕಿದ್ರು ಕೂಡ ನಾವು ನೀವುಗಳಲ್ಲಿ ಏನ್ ಮಾಡ್ತೇವೆ ಎಲ್ಲ ನಿರ್ಲಕ್ಷ್ಯ ಮಾಡಿ ಮತ್ತೆ ಆ ಸ್ಪೀಡ್ ಅನ್ನು ನಾವು ದಾಟಿ ಓವರ್ ಸ್ಪೀಡಿಂಗ್ ಅನ್ನು ಮಾಡಿ ಈ ಅಪಘಾತವನ್ನು ನಾವು ಮಾಡ್ತಾ ಇದ್ದೀವಿ. ನಂತರದ ಸ್ಥಾನ ಏನ್ ಬಿಡ್ತಾ ಇದೆಪ್ಪ ಅಂದ್ರೆ ಈಗಿನ ಮೊಬೈಲ್, ಲ್ಯಾಪ್ಟಾಪ್. ನಾವು ವಾಹನವನ್ನು ನಡೆಸ್ತಾ ಇರುವಾಗ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಮೊಬೈಲ್ ಅನ್ನ ಆನ್ ಮಾಡಿ ಮಾತಾಡ್ತಾ ಹೋಗ್ತಾ ಇದೀವಿ ರಸ್ತೆ ಮೇಲೆ. ಅಂತ ಒಂದು ಸಂದರ್ಭದಲ್ಲಿ ಸಹ ಇಂಥ ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ. ಇವೆಲ್ಲವೂ ತಡೆ ಹಿಡಿಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಇದೊಂದು ಜನಜಾಗೃತಿಯನ್ನಾಗಿ ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಈ ಒಂದು ನೀವೇನು ಜನಜಾಗೃತಿ ಈ ಒಂದು ಮಾಸಾಚರಣೆಯನ್ನು ಮಾಡ್ತಾ ಇದ್ರಲ್ಲೂ ಇದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ, ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗೂ ಇದನ್ನು ಮುಡಿಸುವಂತದಾಗ್ಲಿ. ಮುಂದಿನ ವರ್ಷ ನಮ್ಮ ಜಿಲ್ಲೆಯ ಅಂಕಿಅಂಶವನ್ನು ನೋಡಿದಾಗ ಸ್ವಲ್ಪ ಕಡಿಮೆ ಬರಲಿ ಅಂತ ಅನ್ನೋದು ಆಶಿಸುತ್ತಾ ಈ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ಪ್ರತಿಯೊಬ್ಬರು ಕೂಡ ವಾಹನ ಚಾಲನೆ ಮಾಡುವಾಗ ತಮ್ಮ ಸುರಕ್ಷತೆ ಜೊತೆಗೆ ಬೇರೆಯವರ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನಿರ್ಲಕ್ಷ್ಯತೆಯಿಂದ ವಾಹನ ಚಲಾವಣೆ ಮಾಡುವುದರಿಂದ ತಮ್ಮ ಜೀವನ ಸೇರಿದಂತೆ ಇತರರ ಜೀವನವನ್ನು ಅಪಾಯಕ್ಕೆ ತಂದೊಡ್ಡಬಾರದು ಎಂದು ಸಲಹೆ ನೀಡಿದರು. ಕಳೆದ 3 ವರ್ಷದಲ್ಲಿ 850ಕ್ಕೂ ಅಧಿಕ ಸಾವುಗಳು ಸಂಭವಿಸಿದ್ದು 2,000ಕ್ಕೂ ಅಧಿಕ ಜನರು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ, ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ. ಸಂಚಾರಿ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ದಲ್ಲಿ ಅಪಘಾತಗಳನ್ನು ತಡೆಗಟ್ಟಬಹುದಾಗಿದೆ ಎಂದರು. ಜನರ ಅನುಕೂಲ ಹಾಗೂ ಅವಶ್ಯಕತೆಗಳಿಗೆ ತಕ್ಕಂತೆ ಪ್ರತಿದಿನ ವಾಹನಗಳ ನೋಂದಣಿ ಹೆಚ್ಚಳವಾಗುತ್ತಿದ್ದು ಜನವರಿ 1ರಿಂದ ಈವರೆಗೆ 35ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಅಪಘಾತಗಳ ತೀವ್ರತೆ ಎಷ್ಟು ಅಧಿಕವಾಗಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ವಾಹನ ಚಾಲಕರು ಸಾಮಾನ್ಯ ವರ್ಗದ ಕುಟುಂಬದ ಮುಖ್ಯ ವ್ಯಕ್ತಿಗಳಾಗಿರುತ್ತಾರೆ. ಅವರ ನಿರ್ಲಕ್ಷ್ಯತೆಯಿಂದ ಇಡೀ ಕುಟುಂಬ ನೋವು ಪಡುವ ಸಾಧ್ಯತೆ ಎದುರಾಗುತ್ತದೆ ಎಂದು ತಿಳಿಸಿದರು. ಪ್ರತಿ ದಿನ ನಾವು ವಾಹನಗಳ ರಿಜಿಸ್ಟ್ರೇಷನ್ ತಗೊಂಡ್ರೆ ದಿನೇ ತುಂಬಾ ಅಧಿಕ ಸಂಖ್ಯೆಯಲ್ಲಿ ವಿಧವಾದ ವಾಹನಗಳು ರಸ್ತೆ ಮೇಲೆ ಬರ್ತಾ ಇವೆ. ರಸ್ತೆ ಅಷ್ಟೇ ಜಾಸ್ತಿ ಅಗಲೀಕರಣ ಆಗಲ್ಲ, ಬಟ್ ವೆಹಿಕಲ್ಗಳು ಮಾತ್ರ, ವಾಹನಗಳು ಮಾತ್ರ ಜಾಸ್ತಿ ಸಂಖ್ಯೆಯಲ್ಲಿ ರಸ್ತೆ ಇಳಿತಾ ಇದೆ. ಇದು ಜನರ ಅವಶ್ಯಕತೆ ಮತ್ತೆ ಅನುಕೂಲಗಳು ತಕ್ಕಂತೆ ಅವರು ವಾಹನಗಳನ್ನ ಹೊಂದಿ ಬಯಸ್ತಾರೆ. ನಾಗರಿಕ ಸಮಾಜದ ಅವಶ್ಯಕತೆನೂ ಹೌದು, ಬಟ್ ಅದನ್ನ ನಾವು ಬೇಡ ಅಂತ ಹೇಳಿಕ್ ಆಗಲ್ಲ. ಬಟ್ ನಾವೇನ್ ಮಾಡ್ಬೋದು ಅಂತಂದ್ರೆ ಎಲ್ಲ ಸೇರಿದ್ರೆ ನಾವಂತೂ ಹಗಲು ರಾತ್ರಿ ಒದ್ದಾಡ್ತಾ ಇರ್ತೀವಿ. ಜನವರಿ 1ರಿಂದ ಇವತ್ತು ತಾರೀಕು 17 ಫೆಬ್ರವರಿ 17 ಅಂದ್ರೆ ಹೆಚ್ಚು ಕಡಿಮೆ ಒಂದು 48 ದಿನಗಳಾಗಿರ್ಬೋದು. ಇಷ್ಟು 48 ದಿನಗಳಿಗೆ ನಮ್ಮ ಜಿಲ್ಲೆಯಲ್ಲಿ 35ಕ್ಕಿಂತ ಅಧಿಕ ಜನರು ಈ ರಸ್ತೆ ಅಪಘಾತದಲ್ಲಿ ಕಾಣಕೊಳ್ತಾರೆ. ಅಂದ್ರೆ ಅದರ ತೀವ್ರತೆ ಮತ್ತೆ ಇದರ ಭಯಾನಕತೆ ಎಷ್ಟಿದೆ ಸುಮ್ಮನೆ ಒಂದು ಬಾರಿ ಕಣ್ಮುಚ್ಚಿ ಯೋಚನೆ ಮಾಡಿ ಗೊತ್ತಾಗುತ್ತೆ. ಮತ್ತೆ ವಾಹನ ನಡೆಸೋರು ಸಾಮಾನ್ಯ ಕುಟುಂಬದ ಮುಖ್ಯಸ್ಥರು ಅಥವಾ ಸಂಪಾದನೆ ಮಾಡಿ ಕುಟುಂಬನ ಮುನ್ನಡೆಸಂತ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಅವ್ರಿಗೆ ಏನಾದ್ರು ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ ಮತ್ತೆ ಗಾಯ ಆದ್ರೆ ಮತ್ತೆ ಆ ಕುಟುಂಬ ಆರ್ಥಿಕವಾಗಿ ತುಂಬಾ ನಷ್ಟಕ್ಕೆ ಹೋಗುತ್ತೆ. ನಮ್ಮ ಮನವಿ ಇಷ್ಟೇನೆ, ಜಾಗರೂಕತೆ ಮತ್ತೆ ನಿಮ್ಮ ಸುರಕ್ಷತೆ ಮತ್ತೆ ಬೇರೆ ಸುರಕ್ಷತೆ ಎರಡನ್ನೂ ಕೂಡ ಗಮನಿಸ್ಬೇಕು ಪ್ರತಿ ಟೈಮ್ ಅಲ್ಲೂ ಕೂಡ. ಯಾಕಂದ್ರೆ ಯಾವ ಕಾರಣದಿಂದ ಯಾವ ವೆಹಿಕಲ್ಗಳು ವೇಗವಾಗಿ ಬಂದು ಹೊರಹೋಗೋದ ಗೊತ್ತಿರಲ್ಲ. ಹಾಗೆ ಎಲ್ಲರೂ ಅಟ್ಲೀಸ್ಟ್ ಒಂದು ಬಹುಸಂಖ್ಯಾತ ಜನರು ಇದನ್ನ ಪರಿಪಾಲನೆ ಮಾಡಿದ್ರೆ ನಾವು ಒಂದ್ ಮಟ್ಟದಲ್ಲಿ ಇದನ್ನ ತಡೆಗಟ್ಟಾಗಿದೆ. ನೋಡಿ, ಕಳೆದ 3 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 850ಕ್ಕಿಂತ ಅಧಿಕ ಸಾವುಗಳು ಸಂಭವಿಸಿದ್ದಾರೆ. 3 ವರ್ಷ ಅಂಕಿಅಂಶ ತಗೊಂಡ್ರೆ
ಸಂಚಾರ ಮತ್ತೇನೆ ಮತ್ತೆ 2000ಕ್ಕಿಂತ ಅಧಿಕ ಜನ ಗಾಯಗೊಂಡಿದ್ದಾರೆ, ಅಂಗಗಳಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡ್ಕೊಂಡು ಈ ಒಂದು ಸಂಚಾರ ನಿಯಮಗಳನ್ನ ಅನುಸರಣೆ ಮಾಡಿದ್ರೆ ಒಂದು ಅಪಘಾತ ತಡೆಗಟ್ಟಬಹುದು, ಜೀವ ಉಳಿಸಬಹುದು, ಗಾಯಗಳನ್ನ ನಾವು ಉಳಿಸ್ಕೊಳ್ಬಹುದು ಅಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಒಂದು ಜಾಗೃತಿನ ನಮ್ಮ ರಾಜ್ಯ ಜನರಲ್ಲಿ ಮಾತ್ರ ಅಲ್ಲದೆ ದೇಶಾದ್ಯಂತ ಒಂದು ಜಾಗೃತಿ ಮೂರ್ತಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲ ಧನ್ಯವಾದಗಳು. 30% ಆಕ್ಸಿಡೆಂಟ್ಸ್ ಆರ್ ರಿಸಲ್ಟಿಂಗ್ ಇನ್ ಟು ದ ಡೆತ್. ಸೊ ಅದರಲ್ಲಿ ಪ್ರೈಮರಿ ಬ್ರೈನ್ ಅವರವ್ರ ಮನೆ ಸಂಪಾದಕರಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬಹಳ ಇದಾವೆ. ಸೊ ಇದರಿಂದ ಅವರ ಕುಟುಂಬಗಳಿಗೆ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನಿದೆ, ಒಂದು ಆಕ್ಸಿಡೆಂಟ್ ಇಂದ ಆಲ್ಮೋಸ್ಟ್ ಲೈಕ್ ಒಂದು ಆಕ್ಸಿಡೆಂಟ್ ಇಂದ ಒಬ್ಬರು ಏನಾದ್ರು ತೀರ್ಕೊಂಡ್ರೆ ಅದರಿಂದ ಮಲ್ಟಿಪಲ್ ಟೈಪ್ಸ್ ಆಫ್ ಫೋರ್ಟ್ ಅಂದ್ರೆ 4 ಮಂದಿಗೆ ಅದರ ಎಫೆಕ್ಟ್. ಸೊ ಉತ್ತಮ ಸಮಾಜ ನಿರ್ಮಿಸಲು ನಮ್ಗೇನು ಸುರಕ್ಷಿತ ರೂಲ್ಸ್ ಏನಿದೆ ಆ ರೂಲ್ಸ್ ಪಾಲಿಸುವಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನರು ಎಲ್ಲೋ ಲೋಪ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲೂ ಬರ್ತಾ ಇದೆ. ನಾವೆಲ್ಲ ನೋಡ್ತಾ ಇರ್ತೀವಿ, ಬೆಳಿಗ್ಗೆ ಬೈಕ್ ಓಡಿಸೋದ್ರೆಲ್ಲ ಬಹಳ ಮೊಬೈಲ್ ಫೋನ್ಸ್ ಅಷ್ಟು ಅರ್ಜೆಂಟ್ ಇತ್ತಪ್ಪ ಅಂದ್ರೆ 2 ನಿಮಿಷ ಸೈಡ್ ಮಾತಾಡೋ ಪೇಷನ್ಸ್ ಇಲ್ಲ. ಯಾಕೆ ನಮ್ಮ ಸಮಾಜಕ್ಕೆ ಆ ಒಂದು ಪೇಷನ್ಸ್ ಅನ್ನು ಕಳ್ಕೊತಾ ಇದೀವಿ ಅನ್ನೋದು ಒಂದು ಪ್ರಶ್ನಾರ್ಥಕವಾದಂತಹ ಸಂದಿಗ್ಧ ಪರಿಸ್ಥಿತಿಯನ್ನಾಗಿದೆ. ಸೊ ಅದನ್ನ ಆಗ್ಬಾರ್ದು. ನಮ್ಮ ಕುಟುಂಬದಲ್ಲಿ ನಾವೇ ಒಂದು ಪ್ರೈಮರಿ ಬ್ರೆಡ್ ವಿನ್ನರ್ ಆಗಿರ್ತೀವಿ, ಮತ್ತೆ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತೀವಿ. ನಮ್ಮನ್ನು ಕಳ್ಕೊಂಡ್ರೆ ಕುಟುಂಬಕ್ಕೆ ಬೇರೆ ದಾರಿ ಇರಲ್ಲ. ಸೊ ಈ ತರ ರೋಡ್ ಸೇಫ್ಟಿ ಮಾಸಾಚರಣೆಯನ್ನ ಮಾಡ್ತಾ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮತ್ತು ಪದ್ಮಾಲಯ ಸರ್ ಅವರು ತಮ್ಮ ಒಂದು ಡೈರೆಕ್ಷನ್ಸ್ ಅಲ್ಲಿ ಈ ಪ್ರೋಗ್ರಾಮ್ ಬಹಳ ಸಕ್ಸಸ್ಫುಲ್ ಆಗಿದೆ. ಮುಂಚೆ ನಾವು ಹೇಳಿದಂತ ಮೆಸೇಜಸ್ ಸಮಾಜಕ್ಕೆ ಆದಷ್ಟು ಗ್ರೌಂಡ್ ಲೆವೆಲ್ ವರೆಗೂ ರೀಚ್ ಆಗಿದೆ. ಅದರಿಂದ ಒಂದು ಇಂಪ್ರೂವ್ಮೆಂಟ್ ಲೆವೆಲ್ ಅನ್ನೋದೊಂದು ಜಾಸ್ತಿ ಆದಾಗ ಆಕ್ಸಿಡೆಂಟ್ ಲೆವೆಲ್ಸ್ ಕಡಿಮೆ ಆಗ್ಬೋದು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋಣ. ಈ ಪ್ರೋಗ್ರಾಮ್ ಆದಷ್ಟು ಸಕ್ಸಸ್ಫುಲ್ ಆಗಿ ಮುಂದೆ ಲೀಡ್ ಮಾಡಿ. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ದೇವೇಂದ್ರ ಪ್ರಸಾದ್, ಮಂಜುನಾಥ್ ಕೊರವಿ, ರಾಕೇಶ್, ಪ್ರವೀಣ್, ಸಂಪನ್ಮೂಲ ವ್ಯಕ್ತಿ ದಂಡಪ್ಪ ಬಿರಾದರ್, ಮೋಟಾರ್ ತರಬೇತಿ ಶಾಲೆಗಳ ಸಂಘದ ಅಧ್ಯಕ್ಷ ಅನ್ವರ್ ಪಾಷಾ, ಲಾರಿ ಅಸೋಸಿಯೇಷನ್ನ ಅಜೀಂ ಪಾಷಾ, ಅಧೀಕ್ಷಕರಾದ ಮಂಜುನಾಥ್, ಜೀನತ್ ಸಾಜಿದಾ, ಎಸ್ಕೆಇಎಸ್ ಕಾಲೇಜು ಪ್ರಾಚಾರ್ಯ ಬಾಬುರಾವ್ ಸೇಗುಣಿಸಿ ಸೇರಿದಂತೆ ಇತರರು ಇದ್ದರು. ನಗರದ ವಾರ್ಡ್ ನಂಬರ್ 19, 20 ಮತ್ತು 21ರಲ್ಲಿ ಹರಿಜನವಾಡದಲ್ಲಿ ವಾಸ ಮಾಡುತ್ತಿರುವ ಜನರ ಮನೆ ಮಾಲೀಕರ ಹೆಸರುಗಳು ನಗರ ಪಾಲಿಕೆ ಡಿಮ್ಯಾಂಡ್ ಖಾತೆಯಲ್ಲಿ ನಮೂದಿಸದೇ ಇರುವುದರಿಂದ ನಿವಾಸಿಗಳು ಸೌಲಭ್ಯಗಳಿಂದ ವಂಚಿತರಾಗುವಂತಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಬಾಬುರಾವ್ ಹೇಳಿದರು. ನಗರದ ವಾರ್ಡ್ ನಂಬರ್ 19, 20 ಮತ್ತು 21 ಹರಿಜನವಾಡದಲ್ಲಿ ವಾಸ ಮಾಡುತ್ತಿರುವ ಜನರ ಮನೆ ಮಾಲೀಕರ ಹೆಸರುಗಳು ನಗರ ಪಾಲಿಕೆ ಡಿಮ್ಯಾಂಡ್ ಖಾತೆಯಲ್ಲಿ ನಮೂದಿಸದೇ ಇರುವುದರಿಂದ ನಿವಾಸಿಗಳು ಸೌಲಭ್ಯಗಳಿಂದ ವಂಚಿತವಾಗುವಂತಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಬಾಬುರಾವ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹರಿಜನವಾಡದಲ್ಲಿ ಕೆಲವೇ ಕೆಲ ಕುಟುಂಬಗಳು ಮನೆಗಳ ವಿವರಗಳು ದಾಖಲಾಗಿವೆ. ಜನರಲ್ಲಿ ಮಾಹಿತಿ ಕೊರತೆಯಿಂದ ಮನೆಗಳ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಆಗಿಲ್ಲ. ಪಾಲಿಕೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ವಿಫಲವಾಗಿದೆ ಎಂದರು. ನಗರಸಭೆ ಇದ್ದಾಗಲೂ ಪೌರಾಯುಕ್ತರ ಹಾಗೂ ಬಿಲ್ ಕಲೆಕ್ಟರ್ಗಳು ಮನೆ ಮನೆಗೆ ಬಂದು ತಿಳಿ ಹೇಳುವ ಕೆಲಸ ಮಾಡಿಲ್ಲ. ಇಲ್ಲಿಯ ನಿವಾಸಿಗಳ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇದ್ದು ಪ್ರತಿ ಚುನಾವಣೆಯಲ್ಲಿ ಮತ ಹಾಕಲು ಮಾತ್ರ ಸೀಮಿತರಾಗಿದ್ದಾರೆ. ಆದರೆ ಮನೆಗಳ ಮಾಲೀಕರ ಹೆಸರೇ ಇಲ್ಲದೆ ಇರುವುದರಿಂದ ಇದ್ದರೂ ಸತ್ತಂತಾಗಿದೆ. ಜನರಿಂದ ತೆರಿಗೆ ವಸೂಲಿ ಮಾಡುವುದಾಗಿ ಹೇಳುವಾಗ ನಿವಾಸಿಗಳ ದಾಖಲೆಗಳು ಸರಿಪಡಿಸುವ ಕೆಲಸ ನಗರ ಪಾಲಿಕೆಯಿಂದ ನಡೆಸಬೇಕಿದೆ. ನಗರ ಶಾಸಕರು ಚುನಾವಣೆಯಲ್ಲಿ ಬಂದು ಮತ ಪಡೆದಿದ್ದಾರೆ. ಆದರೆ ಅಲ್ಲಿಯ ನಿವಾಸಿಗಳಿಗೆ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಮುಂದಾಗುತ್ತಿಲ್ಲ. 3 ಬಡಾವಣೆಯಿಂದ ಆಯ್ಕೆಯಾಗಿರುವ ನಗರಸಭೆ ಸದಸ್ಯರುಗಳು ಸಹ ಗೋಜಿಗೆ ಹೋಗದೆ ಸುಮ್ಮನಾಗಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು ವಾಸ ಮಾಡುವ ಬಡಾವಣೆ ಜನರಿಂದ ತೆರಿಗೆ ಪಾವತಿಸಲು ಆಗುವುದಿಲ್ಲ. ಸರ್ಕಾರವೇ ಕರ ಹೊಂದಾಣಿಕೆ ಮಾಡಿಕೊಡಬೇಕೆಂದರು. ನಮ್ಮ ಮಾದರಿ ಜನಾಂಗ ಸಂಖ್ಯೆ ಹೆಚ್ಚು ಇದ್ದು ಡಿಮ್ಯಾಂಡ್ ಡ್ರಾಫ್ಟ್ ಮಾತ್ರಗಳು ಹೆಸರುಗಳಿವೆ. ಓಟಿಂಗ್ ಮಾತ್ರ ಹೆಸರುಗಳಿವೆ. ಆದರೆ ತೆರಿಗೆ ಪಾವತಿ ಕಟ್ಟುವಲ್ಲಿ ನಗರಸಭೆ ಇಲಾಖೆ ಅವರು ಕಾನೂನು ಹಾಗೂ ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ. ಅವರೊಬ್ಬರೇ ಅಲ್ಲ,
ಏರಿಯಾ ಸದಸ್ಯರಾಗಿ ಎಲ್ಲರೂ ನಮ್ಮನ್ನು ತುಳಿದು ಈ ಮಟ್ಟಿಗೆ ಅಂದರೆ ಇವತ್ತು ನಾವು ತೆರಿಗೆ ಕಟ್ಟಲಾದ ಪರಿಸ್ಥಿತಿ ತಂದಿದ್ದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಗರ ಪಟ್ಟಣದಲ್ಲಿ ಇದ್ದೀವಾ ಇಲ್ವಾ ಅಂತ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಹಾನಗರ ಪಾಲಿಕೆ ಆಗಿದ್ದು 19 ವಾರ್ಡು, 20 ವಾರ್ಡು, 21 ವಾರ್ಡು ಮಹಾನಗರ ಪಾಲಿಕೆ ಆಯುಕ್ತರು 19 ವಾರ್ಡ್, 20 ವಾರ್ಡ್, 21 ವಾರ್ಡ್ನಲ್ಲಿ ಬಹುರೇಖರಿಗೆ ಹೇಳಿ 3 ವಾರ್ಡ್ಗಳನ್ನು ಸರ್ವೆ ಮಾಡಿಸಿ ನಮಗೆ ಮೂಲಭೂತ ಹಕ್ಕುಗಳು, ನಮಗೆ ಸೌಲಭ್ಯಗಳು, ಅನೇಕ ಸೌಲಭ್ಯಗಳು ಸಿಕ್ಕಿಲ್ಲ 35 ವರ್ಷಗಳಿಂದ. ಬಡ ವಿದ್ಯಾರ್ಥಿಗಳಿಗೆ ಫೀಸ್ಗಳಾಗಲಿ, ಮೆಡಿಕಲ್ ಬಿಲ್ಗಳು ಕೊಡ್ತಿದ್ರು, ಅವನು ಕೊಡ್ತಿದ್ದಿಲ್ಲ, ಕೊಡ್ತಾ ಇಲ್ಲ. ಅನೇಕ ನೋಟು ಪೂರ್ಣ ನಗರಸಭೆಯಲ್ಲಿ ಅಂತೇಳಿ ಈಗ ಯಾಕಂದ್ರೆ ನಮ್ಮಲ್ಲಿ ಯಾವ ಲೀಡರು ಯಾರು ಗೊತ್ತಾಗ್ತಿಲ್ಲ, ನಾವು ಯಾರ ಬಗ್ಗೆ ನಮ್ಗೆ ಈಗ ಇಲ್ಲ. ಆದ್ರೂ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಜನ ಎಚ್ಚೆತ್ತುಕೊಳ್ಬೇಕು. ನಮ್ಮ ದೃಷ್ಟಿ, ನಾನು ಕಾಳಜಿ, ನಮ್ಮ ಒಬ್ಬ ವ್ಯಕ್ತಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಒಂದು ಹಿತ ದೃಷ್ಟಿ. ನಮ್ಮ 19 ವಾರ್ಡ್, 20 ವಾರ್ಡ್, 21 ವಾರ್ಡ್ ಮೇಲೆ ತೆರಿಗೆ ಪಾವತಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಈಗ ರಾಜ್ಯ ಸರ್ಕಾರ, ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ಕೊಡಕ್ಕಾಗಲ್ಲ. ನಾಳೆ ನಾವು ತೆರಿಗೆ ಬಿಲ್ ಪಾವತಿ ಮಾಡಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಮನೆಗಳಿಗೆ ಬಿಲ್, ಕೇಂದ್ರ ಸರ್ಕಾರ ಕರೆಂಟ್ ಬಿಲ್ ಬೀಗ ಹಾಕೊಂಡು ಪರಿಸ್ಥಿತಿ ಬರ್ತದೆ. ನಗರದವರು ಅದೇ ಆಗೋ ಪರಿಸ್ಥಿತಿ ಬರ್ಬೋದು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit
KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ತಾಂತ್ರಿಕ ಸಾಧನೆ ಕುರಿತು ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಅಧಿಕಾರಿಗಳು ಹಾಗೂ ವಿವಿಧ ರಾಜ್ಯಗಳ ಕೃಷಿ ಸಂಶೋಧನೆ ಸಂಸ್ಥೆ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ತಮ್ಮ ಸಲಹೆ ಸೇರಿದಂತೆ ಈ ಕೃಷಿಗಳಲ್ಲಿ ಆಗುವ ಬದಲಾವಣೆ ಕುರಿತು ಚರ್ಚೆ ಮಾಡಿ ತಮ್ಮಲ್ಲಿರುವ ಜ್ಞಾನ ಮತ್ತು ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಳ್ಳಬೇಕು ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ತಾಂತ್ರಿಕ ಸಾಧನೆ ಕುರಿತು ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಅಧಿಕಾರಿಗಳು ಹಾಗೂ ವಿವಿಧ ರಾಜ್ಯಗಳ ಕೃಷಿ ಸಂಶೋಧನೆ ಸಂಸ್ಥೆ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ತಮ್ಮ ಸಲಹೆ ಸೇರಿದಂತೆ ಈ ಕೃಷಿಗಳಲ್ಲಿ ಆಗುವ ಬದಲಾವಣೆ ಕುರಿತು ಚರ್ಚೆ ಮಾಡಿ ತಮ್ಮಲ್ಲಿ ಇರುವ ಜ್ಞಾನ ಮತ್ತು ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಳ್ಳಬೇಕು ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಅವರು ಇಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಸಭಾಂಗಣದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICAR ವತಿಯಿಂದ ಫೆಬ್ರವರಿ 17ರಿಂದ ಮಾರ್ಚ್ 9ರವರೆಗೆ ಸುಸ್ಥಿರ ಮಣ್ಣಿನ ಆರೋಗ್ಯ ಮತ್ತು ಜೀವನೋಪಾಯ ಸುರಕ್ಷತೆಗಾಗಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ತಾಂತ್ರಿಕ ಸಾಧನೆ, ಸಂಶೋಧನಾ ಆದ್ಯತೆ ಮತ್ತು ಭವಿಷ್ಯದ ತಂತ್ರಗಳ ಕುರಿತು ICAR ಪ್ರಾಯೋಜಿತ ಶಾಲೆಯ ಉದ್ಘಾಟನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಅತ್ಯಂತ ಮುಖ್ಯವಾಗಿದ್ದು, ಈ ಕೃಷಿ ಪದ್ಧತಿಗಳ ಕುರಿತು ಈ ಹಿಂದೆ ವಿವಿಧ ರಾಜ್ಯಗಳಲ್ಲಿ ಮಾಡಲಾದ ಸಂಶೋಧನೆಗಳು ಹಾಗೂ ಸಾಧನೆಗಳ ಕುರಿತು 21 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಇದರಿಂದ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲು ಸಹಕಾರಿಯಾಗಲಿದೆ ಎಂದರು. ಬದಲಾಗುವ ಹವಾಮಾನದಿಂದ ಕೃಷಿ ವಲಯಕ್ಕೆ ಆಗುವ ಅಪಾಯಗಳು ಹಾಗೂ ಸಮಸ್ಯೆಗಳ ಕುರಿತು ಚರ್ಚಿಸಿ ಯಾವ ಸ್ಥಳದಲ್ಲಿ ಮತ್ತು ಯಾವ ಕಾಲದಲ್ಲಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಮಾಡುವುದು ಉತ್ತಮ, ಈ ಕೃಷಿ ಪದ್ಧತಿ ಅಳವಡಿಕೆ ಎದುರಾಗುವ ಸವಾಲುಗಳು, ಮಣ್ಣಿನ ಆರೋಗ್ಯ, ಮಣ್ಣಿನಲ್ಲಿ ಇರುವ ರಾಸಾಯನಿಕ ಹಾಗೂ ಸಾವಯವ ಗುಣಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಸೇರಿದಂತೆ ಇನ್ನೂ ಹೆಚ್ಚಿನ ವಿಷಯಗಳ ಕುರಿತು ತಮ್ಮಲ್ಲಿರುವ ಜ್ಞಾನ ಹಾಗೂ ಆಲೋಚನೆಗಳನ್ನು ಪರಸ್ಪರ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬೇಕು. ಮಣ್ಣಿನ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಉತ್ಪಾದನೆ ಕುರಿತು ಉತ್ತಮ ಯೋಜನೆ ರೂಪಿಸಬೇಕು. ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಒಂದು 21 ದಿನಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ವಿ. ಇದಕ್ಕೆ ಸುಮಾರು 10 ರಿಂದ 15 ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ 21 ದಿನಗಳ ಕಾಲ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಯಥೇಚ್ಛವಾಗಿ ಒತ್ತು ಕೊಟ್ಟು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಮಾರು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಸುಮಾರು 21 ದಿನಗಳ ಕಾಲ ನಿರಂತರವಾಗಿ ಅವರಿಗೆ ತರಬೇತಿಯನ್ನು ಅವರವರ ಒಂದು ಅನುಭವವನ್ನು ಹಂಚಿಕೊಳ್ಳಕ್ಕೆ ಇದು ಒಂದು ಉತ್ತಮವಾದ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಈ ಮಣ್ಣಿನ ಒಂದು
ಸವೆತ ಮತ್ತು ಕೊರೆತ ಮತ್ತು ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗದ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ICAR ಇಂದ ಸ್ಯಾಂಕ್ಷನ್ ಆಗಿದೆ. ಇದರ 21 ದಿನಗಳ ಕಾಲ ಡಾಕ್ಟರ್ ಬಸವಣ್ಣಪ್ಪನವರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಅಡಿಯಲ್ಲಿ 21 ದಿನಗಳ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ವಿದ್ಯಾರ್ಥಿಗಳು ಅಥವಾ ತರಬೇತುದಾರರು ಮತ್ತು ವಿವಿಧ ರಾಜ್ಯಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ತನ್ನ ಶುಭವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಲಾಭ ಪಡ್ಕೋಬೇಕಂತ ಮತ್ತೊಮ್ಮೆ ತಮಗೆಲ್ಲರಿಗೆ ವಿನಂತಿ ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ DB ಬಿರಾದರ್, ಬಳ್ಳಾರಿಯ ಭಾರತೀಯ ಮಣ್ಣು ಮತ್ತು ನೀರು ಸಂರಕ್ಷಣಾ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ B ಕೃಷ್ಣರಾವ್, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ N ಶಿವಶಂಕರ್, ತರಬೇತಿ ನಿರ್ದೇಶಕ MA ಬಸವಣ್ಣಪ್ಪ ಸೇರಿದಂತೆ ಇತರರು ಇದ್ದರು. ಒಗ್ಗಟ್ಟಿನಿಂದ ಸಮಾಜ ಮುನ್ನಡೆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಆದ್ದರಿಂದ ಸಮಾಜದ ಪ್ರತಿಯೊಬ್ಬರೂ ನಿಸ್ವಾರ್ಥದಿಂದ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಿ ಕೆಲಸ ಮಾಡಬೇಕು. ಶ್ರೀಕೃಷ್ಣ ದೇವರಾಯರ ವಂಶಸ್ಥರಾಗಿ ಇತರೆ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಮಾಜಿ ಶಾಸಕ ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡ ಎ ಪಾಪರೆಡ್ಡಿ ಹೇಳಿದರು. ಒಗ್ಗಟ್ಟಿನಿಂದ ಸಮಾಜ ಮುನ್ನಡೆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಆದ್ದರಿಂದ ಸಮಾಜದ ಪ್ರತಿಯೊಬ್ಬರೂ ನಿಸ್ವಾರ್ಥದಿಂದ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಿ ಕೆಲಸ ಮಾಡಬೇಕು. ಶ್ರೀಕೃಷ್ಣ ದೇವರಾಯ ವಂಶಸ್ಥರಾಗಿ ಇತರೆ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಮಾಜಿ ಶಾಸಕ ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡ ಎ ಪಾಪರೆಡ್ಡಿ ಹೇಳಿದರು. ಅವರು ಇಂದು ನಗರದ ಲಕ್ಷ್ಮಮ್ಮದೇವಿ ಕಲ್ಯಾಣ ಮಂಟಪದಲ್ಲಿ ಮುನ್ನೂರು ಕಾಪು ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ದೇವರಾಯರ 555ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಎಲ್ಲರೂ ನಾಗರಿಕರಾದರೆ ಒಬ್ಬ ನಾಯಕತ್ವದಲ್ಲಿ ಮುನ್ನಡೆಯಬೇಕು. ಸ್ವಾರ್ಥವಿಲ್ಲದ ಸಮಾಜ ಸೇವೆ ಮಾಡಬೇಕು. ಇದರಿಂದ ಸಮಾಜ ಬೆಳೆಯುತ್ತದೆ. ಸಮಾಜ ಬೆಳೆದರೆ ನಾವು ಬೆಳೆಯುತ್ತೇವೆ. ಸಮಾಜದ ಮುಖಂಡರು ತಮ್ಮ ವ್ಯಾಪಾರ ವಹಿವಾಟಿನ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಮೊದಲು ಸಮಾಜ, ನಂತರ ವ್ಯಕ್ತಿ ನಾಯಕತ್ವದೊಂದಿಗೆ ಸಮಾಜ ನಡೆಯುತ್ತದೆ. ಮನಸ್ತಾಪ, ವೈಮನಸ್ಸು ಬೆಳೆಸಬಾರದು. ಒಂದೇ ಮಾತು, ಒಂದೇ ವಿಚಾರವಾಗಿರಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಒಗ್ಗಟ್ಟು ಮುನ್ನಡೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಅವರ ಒಗ್ಗಟ್ಟು
ಗದಗ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಸುಭಾಷ್ ಪಾಟೀಲ್ ಉಪನ್ಯಾಸ ನೀಡಿ, ಸಮರ್ಥ ಆಡಳಿತಗಾರ ಎಂದರೆ ನಮ್ಮ ಕಣ್ಣ ಮುಂದೆ ಬರುವ ಹೆಸರು ಶ್ರೀಕೃಷ್ಣ ದೇವರಾಯ. ಸಾವಿರಾರು ಧಾರ್ಮಿಕ ಕ್ಷೇತ್ರಗಳ ಪುನರುಜ್ಜೀವನಗೊಳಿಸಿದ ಮಹಾನ್ ನಾಯಕ. ಮುತ್ತು, ರತ್ನ, ಪಚ್ಚೆ, ಹವಳಗಳನ್ನು ರಸ್ತೆಯ ಬದಿಯಲ್ಲಿ ಮಾರುತ್ತಿದ್ದಂತಹ ಸುವರ್ಣ ಯುಗದ ಸೃಷ್ಟಿಸಿದ ರಾಜ ಶ್ರೀಕೃಷ್ಣ ದೇವರಾಯ. ಅದರಂತೆ ಈ ಸಮಾಜದವರು ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದು ಇತರೆ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಯಾವುದೇ ಒಂದು ದೇಶ ಜಾಗತಿಕವಾಗಿ ಮುಂದುವರಿಯಬೇಕಾದಲ್ಲಿ ಅಂತಹ ದೇಶದ ಜನರಿಗೆ ಮೊದಲು ತಮ್ಮ ದೇಶದ ಇತಿಹಾಸದ ಅರಿವಿರಬೇಕು. ತಮ್ಮ ದೇಶದ ಇತಿಹಾಸ ಅರಿವಿದ್ದಲ್ಲಿ ಮಾತ್ರವೇ ತಮ್ಮ ದೇಶವನ್ನು ಕಟ್ಟಲು ಮತ್ತು ತಮ್ಮ ಸಂಸ್ಕೃತಿಯನ್ನು ಉಳಿಸಲು ತಮ್ಮ ಪೂರ್ವಜರು ಎಂತಹ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಎಂಬುದು ಅರಿವಾಗುತ್ತದೆ. ಸಮಾಜದಲ್ಲಿಯೂ ಸಹ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುತ್ತಿದ್ದು ಎಲ್ಲ ಸಮಾಜಕ್ಕೆ ಮಾದರಿಯಾಗುವಂತಹ ಕೆಲಸ ಮಾಡುತ್ತಿರುವ ಸಮಾಜವನ್ನು ತಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕು ಎಂದರು. ಶ್ರೀಕೃಷ್ಣದೇವರಾಯನ 555ನೇ ಈ ಒಂದು ಜಯಂತಿಯ ಸಮಾಜದ ಬಂಧುಗಳಾಗಿರುವಂತಹ 300 ಗ್ರಾಮ ಸಮಾಜದವರು ಇವತ್ತ ವಿಶೇಷವಾಗಿ ಅದ್ಭುತ ಮೆರವಣಿಗೆ ಮೂಲಕ ರಾಯಚೂರಿನಲ್ಲಿ ರಾಯರ ಊರು ರಾಯರ ಊರು ಅನ್ನುವಂತಹ ಈ ರಾಯಚೂರಿನಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಯಾವ ಸಾಮ್ರಾಜ್ಯಗಳನ್ನ ನೆನಪಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಸುವರ್ಣವನ್ನು ಹಂಚಿಕೊಂಡಿರುವಂತಹ ಶ್ರೀಕೃಷ್ಣರಾಯರನ್ನ ನೆನೆಸುವಂತಹ ಶ್ರೇಷ್ಠವನ್ನ ಕಾರ್ಯ ಮಾಡಿಕೊಳ್ಳುವಂತ ನಮ್ಮ 300 ಗ್ರಾಮ ಸಮಾಜದವರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ 14 ಅಂಶಗಳು ಇದ್ದು, ಆದರೆ ಶ್ರೀ ಕೃಷ್ಣದೇವರಾಯನ ಆತನ ಆಡಳಿತ, ಆತನ ಯುದ್ಧೋತ್ಸಾಹ ಮತ್ತು ತಾನು ನಂಬಿರುವಂತಹ ಧರ್ಮವನ್ನ ತನ್ನ ಜೀವವನ್ನ ಪ್ರಾಣಕ್ಕೆ ಕೊಟ್ಟೇ ಆದರೂ ಈ ದೇಶವನ್ನು ಕಟ್ಟುವಲ್ಲಿ, ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಅನ್ನುವಂತಹ ದೃಢ ನಿರ್ಧಾರದ ವ್ಯಕ್ತಿ ಯಾರಾದರೂ ಶ್ರೀ ಕೃಷ್ಣದೇವರಾಯ. ಅಂತ ಸಮಾಜದಲ್ಲಿರುವಂತಹ ನಾವು ಕಳೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬಂದಿದೆ. ಎಲ್ಲ ಸಮಾಜಗಳು ಅವೆಲ್ಲರ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಯಾವಾಗ ಒಂದು ಸಮಾಜವನ್ನು ನೋಡಿ ಕಲಿಬೇಕು ಅಂದ್ರೆ 300 ಗ್ರಾಮ ಸಮಾಜ ನೋಡಿ ಕಲಿಬೇಕು. 300 ಗ್ರಾಮ ಸಮಾಜದ ಮೂಲ ಉದ್ಯೋಗ ಕೃಷಿ ಆದರೂ ವ್ಯವಹಾರಕ್ಕೆ ರೂಪಿಸಿಕೊಂಡು ಇಂಥ ಒಬ್ಬ ಬಲಾಢ್ಯ ಮುಖಂಡತ್ವದಲ್ಲಿ ಸಮಾಜವನ್ನು ಕಟ್ಟಿ ಎಲ್ಲ ಸಮಾಜಕ್ಕೆ ಮಾದರಿಯಾಗುವಂತ ಸಮಾಜ ಇರಬೇಕು ಅಂತ ತೋರಿಸಿಕೊಟ್ಟಂತ ಸಮಾಜ ಅಂದ್ರೆ ಇದು ನಾವು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಕೃಷ್ಣಮೂರ್ತಿ, ಪಾಲಿಕೆ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ, ಗೋಪಾಲ್ ರೆಡ್ಡಿ, ಲಕ್ಷ್ಮೀ ರೆಡ್ಡಿ, ಗುಡ್ಸಿ ನರಸರೆಡ್ಡಿ, ಭಂಗಿ ನರಸರೆಡ್ಡಿ, ಯು ಲಿಂಗಾರೆಡ್ಡಿ, ನಾಗೇಂದ್ರ ರೆಡ್ಡಿ, ಆರ್ಡಿ ಅಧ್ಯಕ್ಷ ರಾಮಸ್ವಾಮಿ, ಕುಕ್ಕಲ ನರಸಿಂಹ, ಫಕೀರಪ್ಪ, ಪುಂಡ್ಲ ರಾಜೇಂದ್ರ ರೆಡ್ಡಿ, ರಾಜಶೇಖರ್ ಸ್ವಾಮಿ ಸೇರಿದಂತೆ ಸಮಾಜದ ಮುಖಂಡರು, ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ನಗರದ ಲಿಂಗಸೂರು ರಸ್ತೆಯ ಫುಟ್ಪಾತ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ ಜಿಲ್ಲಾಡಳಿತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನಿರ್ದೇಶನದ ಮೇರೆಗೆ ಪುನರ್ ವ್ಯಾಪಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡುವಂತೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಲಿಂಗಸೂರು ರಸ್ತೆಯ ಫುಟ್ಪಾತ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ ಜಿಲ್ಲಾಡಳಿತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನಿರ್ದೇಶನದ ಮೇರೆಗೆ ಪುನರ್ ವ್ಯಾಪಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡುವಂತೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ಲಿಂಗಸೂರು ರಾಜ್ಯ ಹೆದ್ದಾರಿಯಲ್ಲಿ ಕಳೆದ 10 ರಿಂದ 15 ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರು ವ್ಯಾಪಾರ ಮಾಡುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ರಾಯಚೂರು ಜಿಲ್ಲಾಡಳಿತ ಏಕಾಏಕಿಯಾಗಿ ಸುಮಾರು 100ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವುಗೊಳಿಸಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಹಾಗೂ ಅವರ ಕುಟುಂಬಗಳನ್ನು ಬೀದಿ ಪಾಲು ಮಾಡಲಾಗಿದೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲೀಕರಣ ಮಾಡುವುದಕ್ಕೆ ಸಾವಿರಾರು ಜನ ಬೀದಿ ಬದಿ ವ್ಯಾಪಾರಿಗಳನ್ನು ಬೀದಿ ಪಾಲು ಮಾಡಿದ ನಗರದ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಚ್ಛೇದ 19(1)(g) ಪ್ರಕಾರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ವ್ಯಾಪಾರ ಮಾಡುವ ಹಕ್ಕು ಇದ್ದು 2016ರ ಬೀದಿ ಬದಿ ವ್ಯಾಪಾರಿಗಳ ಸಂರಕ್ಷಣೆ ಕಾಯ್ದೆಯ ವಿರುದ್ಧವಾಗಿ ರಾಯಚೂರು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯು ಕಾನೂನು ವಿರುದ್ಧ ನಡೆದುಕೊಳ್ಳುತ್ತಿವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಾದ ಆತ್ಮನಿರ್ಭರ ಯೋಜನೆ, ಡೆನ್ಮಲ್ ಯೋಜನೆ, ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಂತಹ ನಮ್ಮ ಬದುಕನ್ನು ಹಸನು ಮಾಡದೆ ನಮ್ಮ ವಿನಾಶಕ್ಕೆ ಬಳಸಲಾಗುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ನಗರಸಭೆಯಿಂದ ನಾವು ಗುರುತಿನ ಚೀಟಿ ಪಡೆದಿರುವ ನಮ್ಮನ್ನು ಕಾನೂನು ಪ್ರಕಾರ ಬೀದಿ ಬದಿಯಲ್ಲಿ ನಮ್ಮನ್ನು ಬದುಕಲು ಬಿಡಲಾರದೆ ಪ್ರತಿದಿನ ಬಿಸಿಲು, ಮಳೆ, ಗಾಳಿ ಹಾಗೂ ಚಳಿ ಎನ್ನದೆ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿಕೊಂಡು ದಿನಕ್ಕೆ 200 ರೂಪಾಯಿಯನ್ನು ಉಳಿಸಿ ನಮ್ಮ ಬದುಕನ್ನು ಸಾಗಿಸಬೇಕಿದೆ. ಅದರಲ್ಲಿ ಫೈನಾನ್ಸ್, ಬ್ಯಾಂಕ್ ಹಾಗೂ ಖಾಸಗಿಯವರಿಂದ ಪಡೆಯಲಾದ ಸಾಲ ತೀರಿಸಲಾಗದೆ ಪರದಾಡುತ್ತಿದ್ದೇವೆ. ಮಾರುಕಟ್ಟೆ ಪೈಪೋಟಿಗೆ ಇಳಿದಿರುವ ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ತಲೆ ಎತ್ತಿರುವ ಸಂದರ್ಭದಲ್ಲಿ ಒಪ್ಪತ್ತಿನ ಗಂಜಿಗಾಗಿ ಜೀವನ ಮತ್ತು ಜೀವ ತೆತ್ತವರ ಬಹಳಷ್ಟು ಜನ ಇದ್ದು ಕಾರಣ ನಾವು ಬದುಕಿ ಬಡ ಮತ್ತು ಮಧ್ಯಮ ತರಗತಿಯ ಜನರ ಜೀವನಕ್ಕೆ ಜೀವನಾಡಿಯಾದ ನಮ್ಮನ್ನು ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕೂಡಲೇ ನ್ಯಾಯಾಧೀಶರನ್ನೊಳಗೊಂಡು ಇತರೆ ಅಧಿಕಾರಿಗಳು ಹಾಗೂ ಬೀದಿ ಬದಿ ವ್ಯಾಪಾರದ ಪ್ರತಿನಿಧಿಗಳ ನೇತೃತ್ವದಲ್ಲಿ ಪಟ್ಟಣದ ವ್ಯಾಪಾರ ಸಮಿತಿ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಖಾಲಿ ಇದೆಯೋ ಅಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ದಿನನಿತ್ಯ ಪೊಲೀಸ್ ಕಿರುಕುಳ, ದಂಡ ವಸೂಲಾತಿ ನಿಲ್ಲಿಸಬೇಕು. 2014ರ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣೆ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಮಾಡಬೇಕು. ಆತ್ಮನಿರ್ಭರ್, ಡಿನಲ್ಕರ್, ಕೌಶಲ್ಯ ಅಭಿವೃದ್ಧಿ ಯೋಜನೆಗಳ ಅಡಿ ನಮ್ಮನ್ನು ಕಾಪಾಡಿ ನಮ್ಮ ಬದುಕು ಉಳಿಸಿ ಸಾಲ ಮುಕ್ತರನ್ನಾಗಿ ಮಾಡಬೇಕೆಂದು ಆಗ್ರಹಿಸಿದರು. ಮಹಾನಗರ ಆಯುಕ್ತರು ಇವತ್ತಿನ ದಿನ ಏನು ಮಹಾನಗರ ಪಾಲಿಕೆ ಅಂತ ಘೋಷಣೆ ಮಾಡಾದ್ಮೇಲೆ IAS ಅಧಿಕಾರಿ ಇವರಿಗೆ ಒಂದು ಜವಾಬ್ದಾರಿ ಇದೆ. ಆಮೇಲೆ ಕೋರ್ಟ್ ಆದೇಶ ಇದೆ. ಕೋರ್ಟು ಆದೇಶ ಆಮೇಲೆ ಮುನ್ಸಿಪಾಲ್ಟಿಯಿಂದ ಇವರಿಗೆ ಒಂದು ಸ್ವಸಹಾಯ ಸಂಘಟನೆ ಅಂತ ಮಾಡಿ ಇವರಿಗೆ ನೀವು ಲೋನ್ ಕೊಡ್ತಾ ಇದ್ದೀರಿ. ಲೋನ್ ಕೊಡ್ತಕ್ಕಂಥ ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಸುಮಾರು 15 ವರ್ಷಗಳಿಂದ ಬದುಕ್ತಕ್ಕಂಥ ಜನರನ್ನ ಇವತ್ತು ವ್ಯಾಪಾರಸ್ಥರನ್ನ ಬೀದಿ ಪಾಲು ಮಾಡಿಬಿಟ್ರೆ ನಮ್ಮ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು. ಅದರ ಸಂಬಂಧಪಟ್ಟಂಗೆ ನಾವು ಕಳೆದ 15 ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ 500,000 ರೂಪಾಯಿ ಬಂದಂಥ ಲಾಭದಲ್ಲಿ ಇಡೀ ಕುಟುಂಬನ ನಿಭಾಯಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ತೆರವು ಮಾಡಿ ಹೋದ ತಿಂಗಳ 17ನೇ ತಾರೀಕಿಗೆ ತೆರವು ಮಾಡಿ ಆದಮೇಲೆ 1.5 ತಿಂಗಳಾದರೂ ಕೂಡ ಯಾರೂ ನಮ್ಮನ್ನು ಗಮನಿಸ್ತಾ ಇಲ್ಲ, ನಮ್ಮನ್ನು ಅಹವಾಲುಗಳನ್ನು ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳು ಹಾಗೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಪೌರಾಯುಕ್ತರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ, ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ಮಾಡಿದೆ. ಅದಕ್ಕಾಗಿ ನಾವು ಈ ಮೌನ ಇವತ್ತಿನ ದಿನ ಇವತ್ತಿನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮಾನ್ಯ ಆಯುಕ್ತರಿಗೆ ಎಚ್ಚರಿಸ್ತಾ ಇದ್ದೀವಿ. ಕೂಡಲೇ ಒಂದು 10 ದಿನದೊಳಗ ನಮಗೆ ಒಂದು ರೋಡಿನಾಗ ಯಾವ ರೋಡ್ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಏನಂತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾಂಪೌಂಡು ಸುಮಾರು ಒಂದು 3-4 ಕಿಲೋಮೀಟರ್ ಇದೆ. ಅದನ್ನು ಹೊಡೀರಿ, ಹ್ಯಾಂಡ್ ಓವರ್ ಮಾಡಿಕೊಳ್ಳ್ರಿ. ನಿಮ್ಮ ಮುನ್ಸಿಪಾಲ್ಟಿಗೆ, ಮಹಾನಗರ ಪಾಲಿಕೆಗೆ ರೆವಿನ್ಯೂ ಬರ್ತದ. 500,000 ರೂಪಾಯಿ ನಾವು ಬಾಡಿ ಕೂಡ ಕೊಡೋಕ್ಕೂ ತಯಾರಿದ್ದೀವಿ. ಅದ್ರ ಸಂಬಂಧಪಟ್ಟಾಗ ಅದ್ರ ಎದುರುಗಡೆ KIB ಕಾಂಪೌಂಡ್ ಇದೆ, ಅದನ್ನು ಹೊಡೀರಿ. ಅದನ್ನು ಹೊಡೆದಕ್ಕೆ ನಮಗೆ 10x10 ಕೊಡಲಿಕ್ಕೆ ಅಂಗಡಿಗಳು ಮಾಡಿಕೊಂಡು ತಿನ್ನಲಿಕ್ಕೆ ನಮಗೆ ಅದನ್ನು ಮಾಡ್ಬೋದು. ಆಮೇಲೆ ಈಗ ಇನ್ನೊಂದು ಉದ್ಯಾನವನ ಸ್ಟೇಷನ್ ರೋಡಿಗೆ ಆದೇಶ ಏನಿದೆ, ಈಗ ಸಣ್ಣ ಕಂದಕನ್ನ ಸ್ಮಾರಕಗಳನ್ನು ಕಬ್ಜೆ ಮಾಡ್ಕೊಬಾರ್ದಂತ ಐತೆ. ಕಂದಕನ್ನ ಕಬ್ಜೆ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಾಗನ ಕಬ್ಜೆ ಮಾಡಿ ಬಿಲ್ಡಿಂಗ್ ಕಟ್ಟ್ಯಾರ. ಅಂಥವ್ರು ವ್ಯಾಪಾರ ಮಾಡ್ಲಿಕ್ಕೆ ಬಿಟ್ಟಿರಿ ನೀವು. ನಮಗೂ ಸಣ್ಣ ಪುಟ್ಟ ವ್ಯಾಪಾರಸ್ಥರು ನೀವು ತೆರವುಗೊಳಿಸಿರಿ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳ್ತಾ ಇದ್ದೀನಿ, ಕಂದಕದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳನ್ನ ತೆರವು ಮಾಡ್ಬೇಕು. ನೀವು ತೆರವು ಮಾಡೋದಾದ್ರ, ಇಲ್ಲ ಅಂದ್ರೆ ನಾವು ಹೇಳಿದ ಜಾಗಗಳಲ್ಲಿ ಕಾಂಪೌಂಡ್ಗಳು ಮಾಡೋದು 10x10 ನಮಗೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಜಿ ಅಮರೇಶ್, ಜಿಲ್ಲಾಧ್ಯಕ್ಷ ಶೇಖ್ ಹುಸೇನ್ ಬಾಷಾ, ಉಪಾಧ್ಯಕ್ಷ ಮೈನುದ್ದೀನ್, ಕಾರ್ಯಾಧ್ಯಕ್ಷ ಕರೀಮುಲ್ಲಾ, ಕಾರ್ಯದರ್ಶಿ ರಾಜು, ಸಹ ಕಾರ್ಯದರ್ಶಿ ಮಾರೆಪ್ಪ ಸೇರಿದಂತೆ ಇತರರಿದ್ದರು. ಶ್ರೀ ಕೃಷ್ಣ ದೇವರಾಯರ 555ನೇ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಮೆರವಣಿಗೆಗೆ ಮಾಜಿ ಶಾಸಕ ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡ ಎ ಪಾಪಾರೆಡ್ಡಿ ಅವರು ಚಾಲನೆ ನೀಡಿದರು. ಶ್ರೀ ಕೃಷ್ಣದೇವರಾಯರ 555ನೇ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಮೆರವಣಿಗೆಗೆ ಮಾಜಿ ಶಾಸಕ ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡ ಎ ಪಾಪಾರೆಡ್ಡಿ ಚಾಲನೆ ನೀಡಿದರು. ನಗರದ ಬಸವನಬಾವಿ ವೃತ್ತದಲ್ಲಿ ಮುನ್ನೂರು ಕಾಪು ಸಮಾಜ ವತಿಯಿಂದ ಶ್ರೀ ಕೃಷ್ಣದೇವರಾಯ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ನಗರದ ಬಸವನಬಾವಿ ವೃತ್ತದಿಂದ ಆರಂಭವಾಗಿ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದವರೆಗೆ ಜರುಗಿತು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು.
ಮೆರವಣಿಗೆಯಲ್ಲಿ ಸಮಾಜದ ಹಿರಿಯ ಮುಖಂಡ ಬೆಲ್ಲಂ ನರಸರೆಡ್ಡಿ, ಕೃಷ್ಣಮೂರ್ತಿ, ಶ್ರೀನಿವಾಸ ರೆಡ್ಡಿ, ಗೋಪಾಲರೆಡ್ಡಿ, ಲಕ್ಷ್ಮೀರೆಡ್ಡಿ, ಗುರ್ಸಿ ನರಸರೆಡ್ಡಿ, ಭಂಗಿ ನರಸರೆಡ್ಡಿ, ತಿಮ್ಮಾರೆಡ್ಡಿ, ವಿ ಲಕ್ಷ್ಮೀರೆಡ್ಡಿ, ಯು ಲಿಂಗಾರೆಡ್ಡಿ, ನಾಗೇಂದ್ರ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ನಿಂಬೆಕಾಯಿ ಶೇಖರ್ ರೆಡ್ಡಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡದಿದ್ದರೆ ಶಾಸಕರ ಮನೆ ಮುಂದೆ ಪ್ರತಿಭಟನೆ, ಎ ಪಾಪರೆಡ್ಡಿ. ಆರ್ಡಿಪಿಆರ್ ನೌಕರರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ. ಒತ್ತಡದ ಕೆಲಸಗಳ ಮಧ್ಯೆ ಮಾನಸಿಕ ನೆಮ್ಮದಿಗೆ ಕ್ರೀಡೆಗಳು ಸಹಕಾರಿ, ಜಿಲ್ಲಾಧಿಕಾರಿ ಕೆ ನಿತೀಶ್. ರಸ್ತೆ ಅಪಘಾತಗಳ ಕುರಿತು ಜನರಲ್ಲಿ ಜಾಗೃತಿ ಹೆಚ್ಚಾಗಬೇಕು, ನ್ಯಾಯಾಧೀಶ ಸಿದ್ದರಾಮಪ್ಪ. ವಾರ್ಡ್ ನಂಬರ್ 19, 20, 21 ನಿವಾಸಿಗಳಿಗೆ ಮಹಾನಗರ ಪಾಲಿಕೆ ಆಸ್ತಿಗಳನ್ನು ಡಿಮ್ಯಾಂಡ್ ಪುಸ್ತಕದಲ್ಲಿ ನಮೂದಿಸಲಿ, ಬಾಬುರಾವ್. ಕೃಷಿ ವಿಶ್ವವಿದ್ಯಾಲಯ ನೈಸರ್ಗಿಕ ಸಾವಯವ ಕೃಷಿ ಕುರಿತು ತರಬೇತಿ ಕಾರ್ಯಕ್ರಮ. ಸಾವಯವ ನೈಸರ್ಗಿಕ ಕೃಷಿಯ ಜ್ಞಾನ ಆಲೋಚನೆಗಳನ್ನು ಹಂಚಿಕೊಳ್ಳಿ, ಡಾಕ್ಟರ್ ಎಂ ಹನುಮಂತಪ್ಪ. 555ನೇ ಶ್ರೀಕೃಷ್ಣದೇವರಾಯ ಜಯಂತಿ ಆಚರಣೆ. ಶ್ರೀಕೃಷ್ಣದೇವರಾಯ ವಂಶಸ್ಥರಾಗಿ ಇತರೆ ಸಮಾಜಕ್ಕೆ ಮಾದರಿಯಾಗಬೇಕು, ಪಾಪರೆಡ್ಡಿ. ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರಕ್ಕೆ ಸ್ಥಳಾವಕಾಶ ಕಲ್ಪಿಸಿಕೊಡುವಂತೆ ಒತ್ತಾಯ. ಮತ್ತು ಶ್ರೀಕೃಷ್ಣದೇವರಾಯ ಜಯಂತಿ ಮೆರವಣಿಗೆಗೆ ಮಾಜಿ ಶಾಸಕ ಎ ಪಾಪರೆಡ್ಡಿ ಚಾಲನೆ. ವಾರ್ತೆಗಳನ್ನು ಪ್ರವೇಶಿಸಿದವರು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee. Sri Raghavendra Tuppa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.